ಪ್ರಿಯ ವೀಕ್ಷಕರೇ, ನನ್ನ ಪಕ್ಕದಲ್ಲಿ ಕುಳಿತಿರುವಂಥ ಮಹಿಳೆನ ನೀವು ನೋಡ್ತಾ ಇದ್ದೀರಾ. ಈ ಮಹಿಳೆ ವಿಚಾರವಾಗಿ ದಿನಾಂಕ 2/4/2024 ಮಾನ್ಯ ಎ ಸಿ ಸಾಹೇಬರಿಗೆ ಒಂದು ಮನವಿ ಕೊಟ್ಟಿರ್ತೀವಿ. ಏನಪ್ಪ ಮನವಿ ಅಂತ ಹೇಳಿದ್ರೆ, ಈ ಮಹಿಳೆಯನ್ನು ರಕ್ಷಣೆ ಮಾಡಿ, ಈ ಮಹಿಳೆಗೆ ಸಂಬಂಧಪಟ್ಟವ್ರ ಜೊತೆ ನೀವು ಸೇರಿಸಿ, ಇಲ್ಲ ಅಂತ ಹೇಳಿದ್ರೆ ಸರ್ಕಾರದ ಕಾನೂನುಗಳು ತುಂಬ ಬಿಗಿಯಾಗಿದ್ದಾವೆ, ಆ ಕಾನೂನು ರೀತಿಯಲ್ಲಿ ಈ ಮಹಿಳೆಗೆ ಒಂದು ನ್ಯಾಯ ಕೊಡಿಸಿ ಅಂತೇಳಿ ನಾವು ಒಂದು ಮನವಿ ಮಾಡಿದ್ದೀವಿ. ಆದರೆ ಇದುವರೆಗೂ ಆದರೂ 20 ದಿನ ಆದ್ರೂ ಈ ಮಹಿಳೆ ಇನ್ನೂ ಬೀದಿಲಿ ಊಟಕ್ಕಾಗಿ ಸಹಾಯ ಮಾಡಿ ಅಂತೇಳಿ ಪ್ರತಿಯೊಬ್ಬರ ಜೊತೆ ಅಂಗಲಾಚಿ ಬೇಡ್ಕೊಳ್ತಾ ಇದೆ. ಈ ಅಂಗಲಾಚಿ ಬೇಡ್ಕೊಳ್ತಿರೋದು ಅಧಿಕಾರಿಗಳಿಗೂ ಕೂಡ ಗೊತ್ತಿದ್ದು ಕೂಡ ಸಂಬಂಧಪಟ್ಟ ಅಧಿಕಾರಿಗಳು ಯಾವುದೇ ಒಂದು ಕ್ರಮ ತಗೊಳ್ದೇನೆ ಅವರಿಗೆ ನಮಗೆ ಏನೂ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ವರ್ತನೆ ಮಾಡ್ತಾ ಇದ್ದಾರೆ. ದಯವಿಟ್ಟು ಅಧಿಕಾರಿಗಳು ಇದನ್ನ ಗಮನ ಹರಿಸ್ಬೇಕು. ನೋಡಿ, ಇಲ್ಲಿ ಪ್ರತ್ಯಕ್ಷ ಸಾಕ್ಷಿಯಾಗಿ ಅಶ್ವಥ್ ಅಂಗಡಿಯವರು ಕೂಡ ಹೇಳ್ತಾ ಇದ್ದಾರೆ, ಆವಾಗ ಬಂದು ಈ ಅಜ್ಜಿ ಈ ಥರ ಕೂತ್ಕೊಳ್ಳುತ್ತೆ ಅಂತ ಕೂಡ ಪ್ರತ್ಯಕ್ಷ ಸಾಕ್ಷಿ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ದಿನಾಂಕ 22/4/2024 ಸಮಯ 4:10 ಇವಾಗ ಜೋಗ ರಸ್ತೆ, ಸಾಗರದ ಜೋಗ ರಸ್ತೆ KSRTC ಬಸ್ ಸ್ಟಾಪ್ ಎದುರುಗಡೆ ಈ ಘಟನೆ ನಡೀತಾ ಇರೋದು. ಈ ಅಜ್ಜಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಏನಿದ್ದಾರೆ ಅವರಿಗೆ ಕೊಂಚಿತ್ತಾದರೂ ಒಂದು ಮಾನವೀಯತೆ ದೃಷ್ಟಿ ಮತ್ತೆ ಮಾನ ಮರ್ಯಾದೆ ಇದ್ರೆ ಮೊದಲು ಬಂದು ಈ ಮಹಿಳೆಯನ್ನು ರಕ್ಷಣೆ ಮಾಡಬೇಕು. ಈ ಮಹಿಳೆ ಒಂದೇ ಅಂತಲ್ಲ, ಬೀದಿಲಿ ಬಿದ್ದಂತ ಎಲ್ಲರನ್ನು ಕೂಡ ಇವರು ರಕ್ಷಣೆ ಮಾಡಬೇಕು. ಬೀದಿಲಿದ್ದವರಿಗೆ ಸರ್ಕಾರದ ಕಾನೂನುಗಳು ತುಂಬಾ ಇದಾವೆ, ಅದರಿಂದ ರಕ್ಷಣೆ ಮಾಡಬೇಕು. ನಾನು ಈ ಮಾನವ ಹಕ್ಕು ಕ್ಷೇಮಾಭಿವೃದ್ಧಿ ಸಮಿತಿಯ ಒಂದು ರಾಜ್ಯ ಸಾಮಾಜಿಕ ಜಾಲತಾಣದ ಮುಖ್ಯಸ್ಥ ಮಾತಾಡ್ತಾ ಇರೋದು. ನಮಸ್ಕಾರ.